Good morning, dear students. Today we are going to learn one more very important lesson, that is proverb. Lesson number 39, proverb. In Kannada it is called as ಗಾದೆಗಳು ಅಂತ ಕರೀತಾರೆ. Why this is necessary, proverbs? In earlier times, before Macaulay, Lord Macaulay, who is the founder of this school system in the 19th century, 1800ರಿಂದ 1900 ಒಳಗಡೆ ಲಾರ್ಡ್ ಮೆಕಾಲೆ ಅನ್ನೋನು ನಮ್ಮ ದೇಶಕ್ಕೆ ಬಂದ, ಟು ಅವರ್ ಕಂಟ್ರಿ. ಅವರು ಈ ಎಜುಕೇಷನ್ ಸಿಸ್ಟಮ್ನ, ಈ ಗುರುಕುಲ ಪದ್ಧತಿ ಅನ್ನೋದನ್ನು ಚೇಂಜ್ ಮಾಡಿ ಕ್ಲಾಸ್ ರೂಮ್ ಸಿಸ್ಟಮ್ ಆಫ್ ಎಜುಕೇಷನ್ನ ಜಾರಿಗೆ ತಗೊಂಡು ಬಂದ. ಹಿ ಬ್ರಾಡ್ ದ ಕ್ಲಾಸ್ ರೂಮ್ ಸಿಸ್ಟಮ್ ಆಫ್ ಎಜುಕೇಷನ್ ಇನ್ ಟು ಫೋರ್ಸ್ ವೆನ್ ಹಿ ಹ್ಯಾಸ್ ಬೀನ್ awarded as the chairman of the education committee by the British government in India. ಅವನು ತೊಗೊಂಡು ಬಂದು, ಈಗ ನೀವೇನು ಕ್ಲಾಸ್ ಕೂತ್ಕೋತೀರಿ, ಯು ಆರ್ ಆಲ್ ಸಿಟಿಂಗ್ ಇನ್ ಕ್ಲಾಸ್ ರೂಮ್ ಆ್ಯಂಡ್ ಸ್ಟಡಿಂಗ್, ಒನ್ ಟೀಚರ್ ವಿಲ್ ಬಿ ದೇರ್, ಒನ್ ಬ್ಲ್ಯಾಕ್ ಬೋರ್ಡ್ ವಿಲ್ ಬಿ ದೇರ್, ವಾಟ್ ಐ ಆಮ್ ಡೂಯಿಂಗ್ ನೌ, ದಿ ಸೇಮ್ ಥಿಂಗ್. ದಿಸ್ ಈಸ್ ಕಾಲ್ಡ್ ಆಸ್ Macaulay's ಸಿಸ್ಟಮ್ ಆಫ್ ಎಜುಕೇಷನ್. ಲಾರ್ಡ್ Macaulay in 1860 or 1870, I think so. I can't remember the year in which this has been brought. And next, earlier to that, Gurukula system was there. Before independence, about 70 years back, people are 90% literal people, illiterate people were there, and only 10% are literate people are there. And Sanskrit was in force. Most of the people used to learn Sanskrit, particularly Brahmins or Hindu community used to study Sanskrit, and they have read Ramayana, Mahabharata, and all the other things are their syllabus or syllabi. Therefore, in earlier times, illiterate people, how they are controlling the generation, ಜನರನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಯಂಗರ್ ಜನರೇಷನ್, ಕಿಡ್ಸ್, ಬಾಯ್ಸ್, ಗರ್ಲ್ಸ್, ಇವ್ರನ್ನೆಲ್ಲ ಹೌ ಟು ಕಂಟ್ರೋಲ್ ದ ಸಿಸ್ಟಮ್. ದೇ ಡೋಂಟ್ ನೋ ದ ಎಜುಕೇಷನ್. ದಟ್ಸ್ ವೇರ್ ದೇ ಬ್ರಾಟ್ ದಿ ಸಿಸ್ಟಮ್ ಆಫ್ ಗಾದೆಗಳು ಆರ್ ಪ್ರಾವರ್ಬ್. Proverb is an ancestral property. Nobody has written this. By in the mouth to mouth it came. From so many years, hundreds of years, so many years, from mouth to mouth, it has been dispersed. Adu haradi hogide. Somebody says, elders, ಹೇಳ್ತಾರೆ, ಏನು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. Sometimes Veda may be wrong, ಬಟ್ ಗಾದೆ ಈಸ್ ಟ್ರೂ ಟು ದ ಲೈಫ್. ಗಾದೆ ಅನ್ನೋದು ನೇರವಾಗಿ ಹಸಿ ಮಣ್ಣಿನಲ್ಲಿ ಗೂಟ ಹಾಕಿದ್ರೆ ಏನಾಗುತ್ತೆ, ಹೊಕ್ಕೊಂಡು ಬಿಡುತ್ತಲ್ಲ, ಆ ರೀತಿ ತಲೆ ಹೋಗುತ್ತೆ. ಟು ಅಡ್ವೈಸ್ ದ ಪೀಪಲ್ ಆಫ್ ದೇರ್ ಎರಾ, ದೇ ಸ್ಟಾರ್ಟೆಡ್ ದೀಸ್ ಗಾದೇಸ್. ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ. ದಿಸ್ ಆರ್ ಆಲ್ ಗಾದೇಸ್. ಇನ್ ಇಂಗ್ಲಿಷ್ ಆಲ್ಸೋ ದೇರ್ ಆರ್ ಸೋ ಮೆನಿ ಪ್ರಾವರ್ಬ್ಸ್ ಆ್ಯಂಡ್ ದೇರ್ ಆರ್ ಮಾರಲ್ ಥೀಮ್ಸ್ in these proverbs. They are called as maxims. Moral themes ಏನಿದೆ, ಆ moral themes ಮೇಲೆ ಎಸ್ಸೆ ಬರೆಯೋಕ್ಕೆ ಎಲ್ಲ ಕೊಡೋರು ಹಿಂದೆ. ಅರ್ಲಿಯರ್ ಇನ್ ಅವರ್ ಏಜ್ ಪ್ರಾವರ್ಬ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಬರೋದು. ಆ ಪ್ರಾವರ್ಬ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೆಟ್ ಸಮ್ ನಾಲೆಡ್ಜ್ ಆಫ್ ದ ಪ್ರಾವರ್ಬ್. ವಿ ಶುಡ್ ನೋ ದ ಇಂಟರ್ನಲ್ ಮೀನಿಂಗ್ ಆಫ್ ದ ಪ್ರಾವರ್ಬ್, and we have to know the external meaning of the proverb, and if necessary we have to write a story that we remembered based on that ಗಾದೆ. ಈಗ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ವರ್ಕ್ ಈಸ್ ವರ್ಷಿಪ್ ಮೇಲೆ ನೀವು ಒಂದು 100 ಕಥೆನ, ಒಂದು 100 ಸ್ಟೋರಿನ ಬರೀಬೋದು. ಹಾಗಾಗಿ ಫಸ್ಟು ಯು ಹ್ಯಾವ್ ಟು ಹೌ ಟು ಎಕ್ಸ್ಪ್ಲೈನ್ ದ ಪ್ರಾವರ್ಬು ಇರ್ತದೆ. ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು, ಯು ಸಿ, God sees the truth but waits. God sees the truth but waits. God sees the truth but waits. This is a proverb. This is not a maxim. Maxim ಅಲ್ಲ ಇದು. This is a proverb. ದೇವರು ಒಂದು ದಿವಸ ಸತ್ಯವನ್ನು ಹೇಳ್ತಾನೆ, ಕಂಡುಹಿಡಿತಾನೆ, ಬಟ್ ವಿ ಹ್ಯಾವ್ ಟು ವೇಟ್. ಇದರ ಅರ್ಥ ಹೇಳಬೇಕು. ಫಾರ್ ಎವರಿಬಡಿ, God is the supreme authority. He is always looking after us, and every behavior of us will be watched by our God. And one day
ಇಫ್ ವಿ ಆರ್ ಗೋಯಿಂಗ್ ಇನ್ ದ ಟ್ರೂತ್ಫುಲ್ ಮ್ಯಾನರ್, ನಾವು ಸತ್ಯ ಹರಿಶ್ಚಂದ್ರನಾಗಿ ಸತ್ಯವನ್ನೇ ಹೇಳ್ತಾ ಹೋದರೆ ಒನ್ ಡೇ, ಸುಳ್ಳು ಯಾವತ್ತೂ ಜಾಸ್ತಿ ದಿವಸ ಬದುಕೋ ಲೈ ಈಸ್ ನಾಟ್ ಲಾಂಗರ್ ಲಾಸ್ಟಿಂಗ್ ಬಟ್ ಟ್ರೂತ್ ಈಸ್ ಲಾಂಗರ್ ಲಾಸ್ಟಿಂಗ್. ಅಂದರೆ ಜಾಸ್ತಿ ದಿವಸ ಬದುಕುವ ಒಂದು ವಿಚಾರ ಆಗುತ್ತೆ. ಬಟ್ ವೇಟ್ಸ್, ಆದರೆ ವಿ ಹ್ಯಾವ್ ಟು ವೇಟ್. ನೋಡಿ, ಈಗ ನ್ಯಾಯಾಲಯ ಅಂತ ಹೇಳ್ತೀವಿ, ಕೋರ್ಟ್ ಅಂತ ಹೇಳ್ತೇವೆ. ಕೋರ್ಟಲ್ಲಿ ಹೊಡೆದಾಡ್ತಾರೆ, ಜಗಳಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಜಮೀನಿಗೋಸ್ಕರ ಮಾಡ್ತಾರೆ, ಏನು ಯಾವ್ಯಾವುದಕ್ಕೂ ಮಾಡ್ತಾರೆ. ಬಟ್ ಒನ್ ಡೇ ನ್ಯಾಯಾಲಯ, ಒಂದು ಕೋರ್ಟು ಒಂದು ಒಳ್ಳೆ ಜಡ್ಜ್ಮೆಂಟನ್ನು ಕೊಡುತ್ತೆ. ಯಾವತ್ತು ಸತ್ಯದ ಪರವಾಗಿ ಅದು ಇರ್ತದೆ ಕೋರ್ಟು. ಹಾಗಾಗಿ ಹಿಂದಿನ ಕಾಲದಲ್ಲಿ ರಾಜರ ಕೋರ್ಟ್ ಇರೋದು, ಈಗಿನ ಕಾಲದಲ್ಲಿ ಜನರ ಕೋರ್ಟ್ ಇದೆ. ಹಾಗಾಗಿ ಜಡ್ಜ್ ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, ಅವರೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ. ಹಾಗಾಗಿ ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ಹೀಗೆ ನಾವು ಇಂಟರ್ನಲ್ ಮೀನಿಂಗ್ ಈಸ್ ವಾಟ್ ಆಲ್ ದ ಗುಡ್ ಆಕ್ಟಿವಿಟೀಸ್ ಆಫ್ ಅಸ್ ಇನ್ ಟ್ರೂತ್ಫುಲ್ ಮ್ಯಾನರ್, ಇಟ್ ವಿಲ್ ಸೇವ್ ಅಸ್ ಒನ್ ಡೇ. ದಟ್ ಈಸ್ ದ ಥೀಮ್ ಆಫ್ ದಿಸ್ ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ನಾವು ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೋ ಅದೆಲ್ಲ ಒಂದು ದಿವಸ ಸ್ವಲ್ಪ ತಡವಾಗಬಹುದು, ಆದರೆ ದೇವರು ಒಂದು ದಿವಸ ನೋಡಿ ನಮಗೆ ಪಕ್ಕವಾದ ಜಡ್ಜ್ಮೆಂಟ್ ಅಥವಾ ನ್ಯಾಯವನ್ನು ಕೊಡ್ತಾನೆ ಅಂತ ಅರ್ಥ. ಇದು ಇಂಟರ್ನಲ್ ಮೀನಿಂಗ್. ಅದಕ್ಕೆ ಒಂದು ಸಂಬಂಧಪಟ್ಟ ಒಂದು ಬೇಕಾದ್ರೆ ಒಂದು ಕಥೆಯನ್ನು ಏನಾದರೂ ನೀವು ಎನಿ ಸ್ಟೋರಿ ನಿಮ್ಗೆ ಏನಾದರೂ ಜ್ಞಾಪಕ ಇದ್ದರೆ ಅಥವಾ ಮನೇಲಿ ಏನಾದರೂ ನಡೆದಿದ್ದರೆ, ಅರ್ಥ ಆಯ್ತಲ್ಲ, ಅದನ್ನು ನೀವು, ನಿಮ್ಮ ಮೇಲೆ ಒಂದು ಕಳ್ಳತನದ ಅಪಾದನೆ ಬಂದಿರುತ್ತೆ, ಥೆಫ್ಟ್ ಕೇಸ್, ಒಂದು ಕಳ್ಳತನ ಅಪಾದನೆ, ಯಾವುದೋ ಒಂದು ಸರ ಕದ್ದಿದ್ದೀರಿ ಅಂತ ಬಂದ್ಬಿಡುತ್ತೆ. ನೀವು ಕದ್ದಿರಲ್ಲ ಆ್ಯಕ್ಚುಲಿ, ಆದರೆ ನಿಮ್ಮ ಮೇಲೆ ಅನುಮಾನ ಮಾಡ್ತಿರ್ತಾರೆ ಎಲ್ಲರೂ. ಎವ್ರಿಬಡಿ ಹ್ಯಾವ್ ಗಾಟ್ಸ್ ಸಸ್ಪಿಷನ್ ಅಬೌಟ್ ಯುವರ್ ಕ್ಯಾರೆಕ್ಟರ್, ಎಲ್ಲ ಅಭಿಮಾನ ಮಾಡ್ತಾರೆ. ಒಂದು ದಿವಸ ಎಲ್ಲೋ ಹಾಸಿಗೆ ಕೆಳಗಡೆ ಆ ಸರ ಸಿಕ್ಬಿಡುತ್ತೆ. ಅವಾಗ ಅವ್ರು ಬೇಜಾರು ಮಾಡ್ಕೋತಾರೆ. ಅವತ್ತು ನಿಜ ಹೊರಗಡೆ ಬರುತ್ತೆ. ದಟ್ ಈಸ್ ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ಅವತ್ತು ನಿಜ ಹೊರಗಡೆ ಬರ್ತದೆ, ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ದೇ ವಿಲ್ ಬಿ ಅನ್ಹ್ಯಾಪಿ. ಸುಖ ಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡಿದೆ ಅಂತ. ದಿಸ್ ಇಸ್ ದ ಥಿಂಗ್. ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು. ದೇರ್ಫೋರ್ proverbs are age-old sayings from our ancestors, grandfather, grandmother, great-grandfather, great-grandmother, ಅಜ್ಜ, ಅಜ್ಜಿ, ಮುತ್ತಜ್ಜ, ಆ ಕಾಲದಿಂದ ancestors, ನಮ್ಮ ಹಿಂದಿನ ಜನ ಬಂದಿದ್ದು. Nobody has written these proverbs. ಯಾರೂ ಸಹ ಗಾದೆಗಳನ್ನು ಬರೆದಿಲ್ಲ ಮಕ್ಕಳೇ. ಅರ್ಥ ಆಯ್ತಲ್ಲ? ಅದು ಬಾಯಿಂದ ಬಾಯಿಗೆ ಬಂದಿದೆ. ಯಾಕೆ ಬಂದಿದೆ? ಬಿಕಾಸ್ ಇನ್ ಅರ್ಲಿಯರ್ ಡೇಸ್, ಇವತ್ತಿಲ್ಲ ಬಿಡಿ ಗಾದೆಗಳು, ಇವತ್ತು ನಾವು ಹೊಡೆದು ಬುದ್ಧಿವಾದ ಹೇಳ್ತಾರೆ. ಬಟ್ ಅರ್ಲಿಯರ್ ಡೇಸ್ ಇಲ್ಲಿಟ್ರೇಟ್ಸ್ ವರ್ ಮೋರ್. ವಿದ್ಯೆ ಇಲ್ಲದವರು ಜಾಸ್ತಿ ಇದ್ದರು. ಅವತ್ತು ಗಾದೆಗೆ ಬಹಳ ಪ್ರಾಧಾನ್ಯತೆ ಇತ್ತು. ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಇಂಗ್ಲೀಷಿನ ಒಂದು 10 ಗಾದೆಯನ್ನು ಹೇಳ್ತೇನೆ. ಅದೇ ರೀತಿ ಕನ್ನಡದಲ್ಲೂ ಸಹ ಈಕ್ವಲೆಂಟ್ ಸಿಕ್ಕರೆ ಹೇಳ್ತೇನೆ, ಇಲ್ಲ ಅಂದರೆ ನೋಡೋಣ. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಪ್ರಾವರ್ಬ್. ಎರಡನೇದು, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್. ಹೊಳೆಯುವುದೆಲ್ಲ ಹೊನ್ನಲ್ಲ. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಇದು ಕನ್ನಡದಲ್ಲೂ ಇದೆ. ಹೇಳಿ ನೋಡೋಣ. ಹೇಳಿ ಯಾರಾದರೂ ನೀವು ಅಲ್ಲೇ ನಿಂತುಕೊಂಡು ಹೇಳಿ. ಆಲ್ ದ್ಯಾಟ್ ಗ್ಲಿಟರ್ಸ್ ಯಾವೆಲ್ಲ ಹೊಳೆಯುವುದೆಲ್ಲ ಹೊನ್ನಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ವರ್ಕ್ ಈಸ್ ವರ್ಷಿಪ್. ಇದು ಕನ್ನಡದಲ್ಲೂ ಸೇಮ್ ಇದೆ. ಕಾಯಕವೇ ಕೈಲಾಸ. ಕೆಲಸ ಮಾಡಬೇಕು, ಅವಾಗ ದೆನ್ ಯು ವಿಲ್ ಗೆಟ್ ಗಾಡ್ಲಿನೆಸ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ಗಾಡ್ಲಿನೆಸ್ ಇನ್ ಫ್ಯೂಚರ್ ಅಂತ ಹೇಳ್ತಾರೆ. ವರ್ಕ್ ಈಸ್ ವರ್ಷಿಪ್. ಏನು, ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು? ಅರ್ಧ ಪುಟಕ್ಕೆ ಹಾಫ್ ಪೇಜ್ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ಇದನ್ನು ನಾನು 2 ಎಕ್ಸಾಂಪಲ್ ಇದೆ ನನ್ನ ನೋಟ್ಸ್ ಒಳಗೆ, ನಾನು ಕಾಪಿ ಮಾಡಿ ನಿಮಗೆ ಕೊಡ್ತೇನೆ. ಅರ್ಥ ಆಯ್ತಲ್ಲ? ನೋಟ್ಸ್ ಒಳಗೆ ನೀವು ಬೇರೆದನ್ನು ಟ್ರೈ ಮಾಡಿ, ಅದರ್ ಪ್ರಾವರ್ಬ್ಸ್ನ ಟ್ರೈ ಮಾಡಿ. ಫಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಎಕ್ಸ್ಟರ್ನಲ್ ಮೀನಿಂಗ್ ಆಫ್ ದ ಪ್ರಾವರ್ಬ್. ಹೊರಗಡೆಯ ಏನು ಅರ್ಥ ಇದೆ ಅದನ್ನು ಹೇಳಬೇಕು. ಇಂಟರ್ನಲ್ ಮೀನಿಂಗ್ನ ಸೆಕೆಂಡ್ ಪ್ಯಾರಾದಲ್ಲಿ ಹೇಳಬೇಕು. ಥರ್ಡ್ ಪ್ಯಾರಾದಲ್ಲಿ ಇಫ್ ಯು ನೋ ಎನಿಥಿಂಗ್, ಎನಿ ಇನ್ಸಿಡೆಂಟ್ಸ್ ಆರ್ ಎನಿ ಸ್ಟೋರಿ, ಯಾವುದೇ ಕಥೆ ಇರ್ಬೋದು, ಯಾವುದೇ ಸ್ಟೋರಿ ಇರ್ಬೋದು, ಅದನ್ನು ನೀವು ಹೇಳಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಏನಪ್ಪ ಅಂದರೆ, ಒಂದು ದೊಡ್ಡ ಪೇಜಲ್ಲಿ ಅರ್ಧ ಪುಟದಷ್ಟು ನೀವು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಆ್ಯಂಡ್ ಎಕ್ಸ್ಪ್ಯಾಂಡ್ ದಿಸ್ ಪ್ರಾವರ್ಬ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ದೇರ್ ಆರ್ ಸೋ ಮೆನಿ ಪ್ರಾವರ್ಬ್ಸ್ ವೆನ್ ದ ಸ್ಕೂಲ್ಸ್
ವಿಲ್ ಬಿ ಓಪನ್ಡ್. ನಾನು ತಗೊಂಡು ಬರ್ತೇನೆ ಪುಸ್ತಕನ. ಯು ಕ್ಯಾನ್ ನೋಟ್ ಡೌನ್ ಸೋ ಮೆನಿ ಪ್ರಾವರ್ಬ್ಸ್ ಆ್ಯಂಡ್ ಯು ಕ್ಯಾನ್ ರೈಟ್ ಡೌನ್ ದೇರ್. ಹಾಗಾಗಿ ನೀವು ಅಲ್ಲಿಂದ ನೋಡ್ಕೊಳ್ಬೋದು. ಹಾಗಾಗಿ ಪ್ರಾವರ್ಬ್ಸ್, ಅನದರ್ ನೇಮ್ ಫಾರ್ ಪ್ರಾವರ್ಬ್ಸ್ ಈಸ್ ಮ್ಯಾಕ್ಸಿಮ್ಸ್. ಮ್ಯಾಕ್ಸಿಮ್ಸು ಏನಂದರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವಂತಹ ವಿಚಾರ ಜಾಸ್ತಿ ಇರ್ತದೆ. ಭಾಳಷ್ಟು ಉದಾಹರಣೆಗಳು ಬೇಕಾದಷ್ಟಿದೆ, ಅದರಲ್ಲಿ ಕೆಲವನ್ನು ಮಾತ್ರ ನಾನು ಹೇಳ್ತೇನೆ. ನೋಡಿ, ಅತ್ತೆ ಒಂದು ಕಾಲ ಸೊಸೆ ಒಂದು ಕಾಲ, ಇಂಗ್ಲೀಷ್ನಲ್ಲಿ ಸೇಮ್ ಇರಲ್ಲ. ಬಾರ್ಕಿಂಗ್ ಡಾಗ್ಸ್, ಅತ್ತೆ ಒಂದು ಕಾಲ ಸೊಸೆ ಒಂದು ಕಾಲ ಅನ್ನಕ್ಕೆ. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಬೊಗಳುವ ನಾಯಿ ಕಚ್ಚುವುದಿಲ್ಲ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್. ಯಾವನು ಜಾಸ್ತಿ ಮಾತಾಡ್ತಿರೋದಾನೆ ಅವನೇನು ಕೆಲಸ ಆಗಲ್ಲ, ಅವನಿಂದ ಏನೂ ಹರಿಯೋದಿಲ್ಲ ಅಂತ ಅರ್ಥ. ದಟ್ ಇಸ್ ಇಂಟರ್ನಲ್ ಮೀನಿಂಗ್. ನೀವು ಬಾರ್ಕಿಂಗ್ ಡಾಗ್ಸ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು. ಎರಡನೇದು ಇಂಟರ್ನಲ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಬೇಕು. ದೆನ್ ಒಂದು ಸಣ್ಣ 3 ಲೈನ್ 4 ಲೈನ್ ಸ್ಟೋರಿನ ಡೆವಲಪ್ ಮಾಡಬೇಕು ಅದ್ರ ಮೇಲೆ. ಅರ್ಥ ಆಯ್ತಲ್ಲ? ಮತ್ತೆ ಅಗೈನ್ ದೇರ್ಫೋರ್ ಎಲ್ಡರ್ಸ್ ಸೇ ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ ಅಂತ ಲಾಸ್ಟ್ ಪ್ಯಾರಾದಲ್ಲಿ ಮತ್ತೆ ರಿಪೀಟ್ ಮಾಡಬೇಕು ದಿ ಸೇಮ್ ಥಿಂಗ್. ದಿಸ್ ಇಸ್ ದ ಸಿಸ್ಟಮ್ ಆಫ್ ರೈಟಿಂಗ್ ಪ್ರಾವರ್ಬ್ಸ್, ಎಕ್ಸ್ಪ್ಯಾಂಡಿಂಗ್ ಪ್ರಾವರ್ಬ್ಸ್. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ತದೆ. ಹಾಗಾಗಿ ನನ್ನ ನೋಟ್ಸಲ್ಲಿ 2 ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ, ಅದನ್ನು ನಿಮಗೆ ಕೊಡ್ತೇನೆ. ಅರ್ಥ ಆಯ್ತಲ್ಲ? ಹೇಳಿದ್ರಲ್ಲ, ಪ್ರಾವರ್ಬ್ಸ್ ಆರ್ ಏಜ್ ಓಲ್ಡ್ ಸೇಯಿಂಗ್ಸ್ ಫ್ರಮ್ ಅವರ್ ಆನ್ಸೆಸ್ಟರ್ಸ್, grandfathers, grandmothers, great grandfathers, great grandmothers, ಆಲ್ ಭಾಳ ಜನ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್. ನೋಡಿ, ಅತ್ತೆ ಒಂದು ಕಾಲ ಸೊಸೆ ಒಂದು ಕಾಲ ಹೇಳಿದ್ದೆ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಎವ್ರಿ ಡಾಗ್, ಅದಕ್ಕೆ ಈಕ್ವಲೆಂಟ್. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಪ್ರತಿಯೊಂದು ನಾಯಿಗೂ ಒಂದೊಂದು ದಿನ ಇರುತ್ತೆ ಅಂತ ಗಾದೆ ಇಂಗ್ಲೀಷಿಂದು. ಅರ್ಥ ಆಯ್ತಲ್ಲ? ಭಾಳ ಅರ್ಥಗರ್ಭಿತವಾಗಿದೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೋಡಿ ಅದನ್ನು. ಅರ್ಥ ಆಯ್ತಲ್ಲ? ಪ್ರತಿ ನಾಯಿಗೂ ಒಂದೊಂದು ದಿವಸ ಇರುತ್ತೆ ಅಂತ. ಅರ್ಥ ಆಯ್ತಲ್ಲ? ಹಾಗಾಗಿ ಅತ್ತೆ ಒಂದು ಕಾಲ ಸೊಸೆ ಒಂದು ಕಾಲ. ಹೆಲ್ತ್ ಈಸ್ ವೆಲ್ತ್, ಇದು ಕನ್ನಡದಲ್ಲಿದೆ, ನಿಮಗೆ ಗೊತ್ತಿರುತ್ತೆ ಮಕ್ಕಳೇ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. 8. 8ನೇದು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಒಳ್ಳೆಯ ಪಾಲಿಸಿ, ಒಳ್ಳೆಯ ತತ್ವ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಸ್ಟಿಚಸ್. ಒಂಚೂರು ಹರಿದೋಗಿರುತ್ತೆ ಬಟ್ಟೆ, ಅದನ್ನು ತಕ್ಷಣ ಹೊಡೆದು ಬಿಟ್ರೆ ನಿಮಗೆ ಜಾಸ್ತಿ ಹರಿಯಲ್ಲ. ಹಾಗಾಗಿ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಸ್ಟಿಚಸ್. ಮುಂದೆ ಜಾಸ್ತಿ ಹರಿದ್ರೆ 9 ಸ್ಟಿಚ್ ಹಾಕಬೇಕು. ಅಂದರೆ ಮಾಡುವ ಕೆಲಸವನ್ನು ಸರಿಯಾದ ಕಾಲದಲ್ಲಿ ಮಾಡಬೇಕು. ಸ್ವಲ್ಪ ತೊಂದರೆ ಆದಾಗಲೇ ಆ ಕಷ್ಟ ಏನು ಅಂತ ನೋಡಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ದ ಡಿಫಿಕಲ್ಟಿ ಅರೈಸಸ್ ವೆನ್ ಇಟ್ ಈಸ್ ಶಾರ್ಟ್ ಟರ್ಮ್ ಇನ್ ನೇಚರ್. If you solve that short-term nature difficulty, you will not get big term and long, very lengthy problems in your life. That's very important. Hagagi, a stitch in time saves 9 stitches. Prevention is better than cure. ಇದು ಗೊತ್ತಿದೆ ನಿಮಗೆ. ಕಾಯಿಲೆ ಬೀಳೋಕೆ ಮುಂಚೆ ಹುಷಾರಿಯಿಂದ ಇರಬೇಕು. ಹೋಗಿ ಪಾನಿಪುರಿ ತಿನ್ಬಿಡೋದಲ್ಲ ಈ ಟೈಮಲ್ಲಿ. ಕಾಯಿಲೆ ಬಂದು ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕಿಂತ ಕಾಯಿಲೆ ಬರದೇ ಇರೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋದು ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವತ್ತು ಪ್ರಿವೆನ್ಷನ್ ಅನ್ನೋದು ಬೆಟರ್ ದ್ಯಾನ್ ಕ್ಯೂರ್. ಹಾಗಾಗಿ ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್, ವರ್ಕ್ ಈಸ್ ವರ್ಷಿಪ್, ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಎಲ್ಲ ನಾಯಿಗೂ ಒಂದು ದಿವಸ ಇರುತ್ತೆ. ಇಟ್ಸ್ ವೆಲ್. Honesty is the best policy and prevention is better than cure. 2 ನೋಟ್ಸ್ ಒಳಗೆ 2 ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಒಂದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡಿದ್ರು ಹೋದ ಸರಿ ಪಾಠದವರು, ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ.
ಅದನ್ನು ನೀವು ಮಾಡಿ ಇನ್ನೊಂದು ಯಾವುದಾದ್ರು ಒಂದನ್ನು ತಗೊಂಡು ನೀವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಹಾಗಾಗಿ ಶಾಲೆ ಓಪನ್ ಆದಮೇಲೆ ಐ ವಿಲ್ ಬ್ರಿಂಗ್ ದಿಸ್ ಬುಕ್ ಟು ಯುವರ್ ಸ್ಕೂಲ್. ನೀವು ಅದರಲ್ಲಿ ನೀವು ಅದನ್ನು ಯಾವುದಾದ್ರು ಆರಿಸ್ಕೊಂಡು ಒಂದು ದಿವಸ ಬರೆಸ್ತೀನಿ, ನೋ ಪ್ರಾಬ್ಲಮ್. ಅರ್ಥ ಆಯ್ತಲ್ಲ? ಶಾಲೆ ಓಪನ್ ಆದಮೇಲೆ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಡೂ. ಅದರ್ವೈಸ್ ಇಂಗ್ಲೀಷ್ ನೀವು ಹೆಚ್ಚು ಇಡಿಯಮ್ಸ್ ಆ್ಯಂಡ್ ಪ್ರಾವರ್ಬ್ಸ್ ಉಪಯೋಗಿಸಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರ್ತದೆ ಇಂಗ್ಲೀಷ್ನಲ್ಲಿ, ಲ್ಯಾಂಗ್ವೇಜ್ನಲ್ಲಿ. ಆ್ಯಂಡ್ ಐ ಒನ್ಸ್ ಅಗೈನ್ ರಿಪೀಟ್, yesterday I repeated, idioms are entirely different from that of proverbs. idioms ನುಡಿಗಟ್ಟು ಬೇರೆ, ಪ್ರಾವರ್ಬ್ ಅಂದರೆ ಗಾದೆಗಳು ಬೇರೆ. ಅರ್ಥ ಆಯ್ತಲ್ಲ? ಜ್ಞಾಪಕ ಇಟ್ಕೊಳ್ಳಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ನೋ ಮ್ಯಾನ್ ಈಸ್ ಕಂಪ್ಲೀಟ್ಲಿ ಹ್ಯಾಪಿ, ನೋ ಪೇನ್ಸ್ ನೋ ಗೇನ್. ಅದು ಅಷ್ಟೇ, ಕಷ್ಟಪಡದೆ ನೋವು ತಿನ್ನದೆ ಬರೋದಿಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಏನು ಕೆಲಸ ಮಾಡ್ತಾನೋ ಅದೆಲ್ಲ ದೇವರಿಗೆ ಸಂಬಂಧಪಟ್ಟಿದೆ, ಅವನು ತೀರ್ಮಾನವನ್ನು ಮಾಡ್ತಾನೆ ದೇವರು. ಮನಿ ಇಸ್ ದ ರೂಟ್ ಕಾಸ್ ಆಫ್ ಈವಿಲ್. ಹಣವೇ ಎಲ್ಲದಕ್ಕೂ ಕೆಟ್ಟ ವಿಚಾರಗಳಿಗೆ ಮೂಲ ಅನ್ನೋದನ್ನ ಕನ್ನಡದಲ್ಲೂ ಇದೆ. ಮೇಕ್ ಹೇ ವೈಲ್ ದ ಸನ್ ಶೈನ್ಸ್. ಮೇಕ್ ಹೇ ವೈಲ್ ದ ಸನ್ ಶೈನ್ಸ್ ಅಂದರೆ ಸೂರ್ಯ ಹುಟ್ಟುವ ಮೊದಲೇ ನೀನು ಬೆಳೆದ ಇದನ್ನು ಬೇಗ ರೆಡಿ ಮಾಡ್ಕೋ, ಭತ್ತವನ್ನು ರೆಡಿ ಮಾಡ್ಕೋ ಅಂತ ಅಂದರೆ ಮೇಕ್ ಹೇ ವೈಲ್ ದ ಸನ್ ಶೈನ್ಸ್. ಸೂರ್ಯ ಹುಟ್ಟುವಷ್ಟೊತ್ತಿಗೆ ನೀ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಏನು ಕೆಲಸ ಮಾಡಬೇಕು ಅದನ್ನು ಸರಿಯಾದ ಟೈಮಲ್ಲಿ ಮಾಡಬೇಕು ಅನ್ನೋದೇ ನಾವು ಹೇಳ್ತೇವೆ. ಅದೇ ರೀತಿ ನಾಲೆಡ್ಜ್ ಇಸ್ ಪವರ್. ಜ್ಞಾನವೇ ಶಕ್ತಿ. ಜ್ಞಾನ ಹೆಚ್ಚಿದ್ರೆ ನಿಮಗೆ ಶಕ್ತಿ ಹೆಚ್ಚು ಬರುತ್ತೆ. ಏನು ಬೇಕಾದ್ರೂ ಫ್ರೀಯಾಗಿ ಬರೀಬೋದು. ಅರ್ಥ ಆಯ್ತಲ್ಲ? ಹೀಗೆ ಹಾಗಾಗಿ ನೀವು ಈಗ ಇದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಏನಂದರೆ ಮ್ಯಾಕ್ಸಿಮ್ಸ್ ಅಂದರೆ ನೋಡಿ, ದ ಡೌರಿ ಸಿಸ್ಟಮ್ ಇರ್ಬೋದು, ಅಂದರೆ ವರದಕ್ಷಿಣೆ ಇರ್ಬೋದು, ಅದರ ಬಗ್ಗೆ ಏನಾದ್ರು ಬರೀತಾರೆ. ಪೆನ್ ಫ್ರೆಂಡ್ಸ್, ನಿಮ್ಮ ಪೆನ್ ಫ್ರೆಂಡ್ಸ್ ಲೇಖನ. ಈಗಂತೂ ಯಾರು ಬರೆಯೋದೇ ಇಲ್ವಲ್ಲ, ಲೆಟ್ರೇ ಬರೆಯಲ್ಲ, ಬರೀ ಮೊಬೈಲು. ಹಾಗಾಗಿ ಲೇಖನ, ಪತ್ರ ವ್ಯವಹಾರ ಮಾಡೋದಿರ್ಬೋದು. ಪೆನ್ ಫ್ರೆಂಡ್ಸ್ ಅಂದರೆ ನೀವು ಯಾರಿಗೆ ಹೆಚ್ಚು ಪತ್ರ ಬರೀತೀರೋ ಅವರು ಪೆನ್ ಫ್ರೆಂಡ್ಸ್ ಆಗ್ತಾರೆ. ಅದೇ ರೀತಿ ವಾಟ್ ಈಸ್ ದಿಸ್ ಲೈಫ್ ಫುಲ್ ಆಫ್ ಕೇರ್. ಚೆನ್ನಾಗಿ ನಾವು ನೋಡಿಕೊಂಡ್ರೆ ಜೀವನ ಅನ್ನೋದೇನು ನಮಗೆ ಅರ್ಥ ಆಗ್ತದೆ. ಅದೇ ರೀತಿ ಇಂಡಿಯನ್ ಫೆಸ್ಟಿವಲ್ಸ್, ಇವೆಲ್ಲ ಮ್ಯಾಕ್ಸಿಮ್ಸ್. ನೆಕ್ಸ್ಟ್ ದಿ ಬೆಗ್ಗರ್ ಪ್ರಾಬ್ಲಮ್ ಇನ್ ಇಂಡಿಯಾ ಅಂದರೆ ಭಿಕ್ಷುಕರ ಏನು ಸಮಸ್ಯೆ, ಅರ್ಥ ಆಯ್ತದ? ಅವರ ಎಕ್ಸಾಮಿನೇಷನ್ ಸಿಸ್ಟಮ್, ಇವನ್ನೆಲ್ಲ ಕೊಡ್ತಾರೆ. ನಿಮಗೆ ಒಂದು ವಿಚಾರ ಇರುತ್ತೆ. ಎಜುಕೇಟಿವ್ ವ್ಯಾಲ್ಯೂ ಆಫ್ ಟ್ರಾವೆಲಿಂಗ್, ದಿ ಬೆಸ್ಟ್ ವೇ ಆಫ್ ಸ್ಪೆಂಡಿಂಗ್ ಹಾಲಿಡೇಸ್. ಒಳ್ಳೆಯ ದಿನಗಳನ್ನು, ರಜಾ ದಿನಗಳನ್ನು ಹೇಗೆ ಕಳೆಯುವುದು, ಹೌ ಟು ಸ್ಪೆಂಡ್ ದ ಹಾಲಿಡೇಸ್ ಅನ್ನೋದನ್ನು. ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಲೌಡ್ ಸ್ಪೀಕರ್ಸ್ ಇವತ್ತಿನ ದಿವಸ ಭಾಳ ಜೋರಾಗಿದೆ. ಲೌಡ್ ಸ್ಪೀಕರ್ಸ್ ಅಬ್ಯೂಸು ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬಾರ್ದು, ಇದ್ರ ಬಗ್ಗೆ ಭಾಳಷ್ಟು ಪೇಪರ್ ಓದಿದರೆ ನಮಗೆ ಗೊತ್ತಾಗ್ತದೆ. ಎಲ್ಲಿ ಉಪಯೋಗಿಸ್ಬಾರ್ದು ಲೌಡ್ ಸ್ಪೀಕರು, ಇದಕ್ಕೆಲ್ಲ ಭಾಳ ರೆಸ್ಟ್ರಿಕ್ಷನ್ಸ್ ಇದೆ ಟು ಯೂಸ್ ಲೌಡ್ ಸ್ಪೀಕರ್ಸ್. ಅದ್ರ ಬಗ್ಗೆ ಏನಾದ್ರು ಬರೆಯೋದಿದ್ರೆ ಒಂದು ಪ್ಯಾರಾ, ಜಸ್ಟ್ ಒಂದೂವರೆ ಪ್ಯಾರಾ ಅಂದರೆ ಹಾಫ್ ಪೇಜ್, ಫುಲ್ ಶೀಟಲ್ಲಿ ಹಾಫ್ ಪೇಜ್ ಬರೀಬೇಕು. ಓಕೆ. ಹಾಗಾಗಿ ಪ್ರಾವರ್ಬ್ಸ್ ಆರ್ ಏಜ್ ಓಲ್ಡ್ ಸೇಯಿಂಗ್ಸ್. We got it from our forefathers, ancestors, grandfathers, grandmothers, great-grandfathers, great-grandmothers. Elders say, Veda may be wrong, but Proverbs are right. Veda sulladaru, Gadi sullagadu. Some of the Proverbs are entirely different from that of Kannada Proverbs or Gadigalu. We cannot compare Kannada Gadi here. Then maxims. What are maxims? Maxims are also belong to proverb family only, and some advice ಅಥವಾ ಯಾವುದ್ರ ಮೇಲಾದರೂ ನೀತಿ, ಮಾರಲ್ ವಿಚಾರವನ್ನು ಹೇಳುವುದಕ್ಕೆ ಮ್ಯಾಕ್ಸಿಮ್ಸ್ ಅಂತ ಕರಿತೀವಿ. ವಾಟ್ ಈಸ್ ಮೊರಾಲಿಟಿ? ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಅಲ್ಲಿ ಮೊರಾಲಿಟಿ ಲೈಸ್. ಅದನ್ನು ನೀವು ಬೇಕಾದ್ರೆ ಮ್ಯಾಕ್ಸಿಮ್ ಆಗಿ ಕನ್ವರ್ಟ್ ಮಾಡ್ಕೊಂಡು ರೈಟ್ ಇಟ್ ಡೌನ್. ಇದಿಷ್ಟು ವಿಚಾರ. ಹಾಗಾಗಿ ಟುಡೇ I am completing this lesson number 39.
ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನಾಳೆ ಒಂದು ಪಾಠ ಮಾಡಿ ನಾನು ಸದ್ಯ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಆಫ್ಟರ್ ಸಂಡೇ 2 ಪಾಠ ಇದೆ. 3 ಪೀರಿಯಡ್ ತಗೋತೀನಿ ನಾನು. 3 ಪೀರಿಯಡ್ಸ್ ದೆ. ಒನ್ ಈಸ್ ಎಸ್ಸೆ ರೈಟಿಂಗ್, ಅನದರ್ ಒನ್ ಈಸ್ ಲೆಟರ್ ರೈಟಿಂಗ್. ನಾಳೆ ಒಂದು ಸಣ್ಣ ಪಾಠ ಇದೆ, ದಟ್ ಈಸ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್ಸ್ ಅಂತ ನಾನು ಪಾಠ ಮಾಡ್ತೇನೆ. ಸ್ವಲ್ಪ ಅಂಕೆ ತಪ್ಪಾಗಿದೆ ನೋಟ್ಸಲ್ಲಿ, ಅದು ಕರೆಕ್ಷನ್ ಮಾಡ್ಕೊಂಬಿಡಿ, ಇಲ್ಲ ನಾನೇ ಮಾಡಿ ಕಳಿಸ್ಕೊಡ್ತೇನೆ. ಒಂದಾಯ್ತಾ? ಆಮೇಲೆ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್ಸ್ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ಸಿಗೆ 1 ಮಾರ್ಕಿನ ಪ್ರಶ್ನೆ ಇರ್ತದೆ. ಬಟ್ ಯು ಆಲ್ಸೋ ಶುಡ್ ನೋ ದಟ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್ಸ್. ಒಂದು ರಿಕ್ವೆಸ್ಟ್ ನಿಮಗೆ, ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಲೆಟರ್ ರೈಟಿಂಗ್ ನಾನು ಮಾಡಬೇಕಾದ್ರೆ ನೀವು ಉದ್ದ ಶೀಟ್ ಪೇಪರ್ನ ಒಂದು 4 ಶೀಟ್ನ ಎದುರುಗಡೆ ಇಟ್ಕೋಬೇಕು. ಒಂದು ಸ್ಕೇಲು, ಒಂದು ಪೆನ್ನು, ಒಂದು ಪೆನ್ಸಿಲ್. ಒಂದು ಸ್ಕೇಲ್, ಒಂದು ಪೆನ್, ಒಂದು ಪೆನ್ಸಿಲ್ ಆ್ಯಂಡ್ 4 ಶೀಟ್ ಫೋಲ್ಡ್ ಇರುತ್ತಲ್ಲ, 4 ಶೀಟ್ ಉದ್ದ ಶೀಟನ್ನ ರೆಡಿ ಇಟ್ಕೋಬೇಕು. ಬೋರ್ಡ್ ಮೇಲೆ ಹಾಕ್ಕೊಂಡು, ನಿಮ್ಮ ಎಕ್ಸಾಮಿನೇಷನ್ ಬೋರ್ಡ್ ಇರುತ್ತಲ್ಲ, ಕಾರ್ಡ್ ಬೋರ್ಡ್, ಅದರ ಮೇಲೆ ಕ್ಲಿಪ್ ಹಾಕಿ ರೆಡಿ ಇಟ್ಕೊಂಡು ನೀವು ಪಾಠವನ್ನು ಕೇಳಬೇಕು. ಇಲ್ಲದ್ರೆ ಪಾಠ ಬರೋದಿಲ್ಲ ಮಕ್ಕಳೇ, ಅರ್ಥ ಆಯ್ತಲ್ಲ? ಆ ಪಾಠ ಹೇಗೆ ಮಾಡೋದು ಅಂತ ನಾನು ಇನ್ನೂ ಸ್ಟಿಲ್ ಐ ಆಮ್ ಥಿಂಕಿಂಗ್. ಯಾಕೆಂದರೆ ಅದು ಇದರ ಪಾಠ ಮಾಡೋದು, ಇದು ಹೆಂಗೆ ಆನ್ಲೈನಲ್ಲಿ ಮಾಡಲಿ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಓಕೆ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಡೂ ದ ಲೆಸನ್ ಇನ್ ದ ನೆಕ್ಸ್ಟ್ ವೀಕ್. ಅರ್ಥ ಆಯ್ತಲ್ಲ? ಮಂಡೇ ಆರ್ ಟ್ಯೂಸ್ಡೇ. ಟುಮಾರೋ ಈ ವೀಕ್ ಒಳಗೆ ಲಾಸ್ಟ್ ಲೆಸನ್, ದಟ್ ಈಸ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಚಿಲ್ಡ್ರನ್. ಚೆನ್ನಾಗಿ ಓದಿ, ವಾಚ್ ದಿಸ್ ಯೂಟ್ಯೂಬ್ ಲೆಸನ್ಸ್ ಕೇರ್ಫುಲಿ. ನಾಟ್ ಒನ್ಸ್, ಟ್ವೈಸ್, ಥ್ರೈಸ್, ಯು ವಾಚ್ ಕೇರ್ಫುಲಿ. ನಿಮ್ಮ ಪೇರೆಂಟ್ಸ್ನ ಬೇಕಾದ್ರೆ ಕೂರಿಸ್ಕೊಳ್ಳಿ. ಅವ್ರು ಸ್ವಲ್ಪ ಕಲ್ತೋರಿದ್ದರೆ, ಅಟ್ಲೀಸ್ಟ್ ಒಂದು ಗ್ರ್ಯಾಜುಯೇಷನ್ ಆಗಿದ್ದವರಿದ್ದರೆ ಅವರಿಗೆ ಅರ್ಥ ಆಗ್ತದೆ. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಆಮೇಲೆ ಮುಂದಿನ ನೋಟ್ಸನ್ನು ಕಳಿಬೇಡಿ. ಮುಂದಿನ ಮಕ್ಕಳಿಗೆ ಬೇಕು, ನಿಮ್ಮ ತಮ್ಮಂದಿರಿಗೆ ಬೇಕಾಗುತ್ತೆ, ತಂಗಿಯಂದ್ರಿಗೆ ಬೇಕಾಗುತ್ತೆ, ಅಥವಾ ಮುಂದೆ ನೀವು ದೊಡ್ಡವರಾದಮೇಲೆ ನಿಮ್ಮ ಮಕ್ಕಳಿಗೆ ಬೇಕಾಗ್ತದೆ. ನೋಟ್ ದೀಸ್ ಥಿಂಗ್ಸ್. ಇವತ್ತಿನ ದಿವಸ ಏನಾಗಿದೆ, ನಾನು 35 ವರ್ಷದ ಹಿಂದೆ ಕೊಟ್ಟ ನೋಟ್ಸು ಇವತ್ತು ಅವರ ಮಕ್ಕಳಿಗೆ ಉಪಯೋಗಿಸ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ನಿಮ್ಗೆ ಹೇಳಿದೆ, ಯಾರು ಇಂಟ್ರೆಸ್ಟ್ ಇರುತ್ತೆ ಅವರು. ಇಂಟ್ರೆಸ್ಟ್ ಇಲ್ಲಪ್ಪ ನಾನು ಕುಲ್ಡಾಮಿಲ್ಡಿ ಇಂಗ್ಲೀಷ್ ಬರಿತೀನಿ ಅಂದರೆ ಐ ಕ್ಯಾನಾಟ್ ಹೆಲ್ಪ್. ನಾನು ಕ್ಲಾಸಿಕಲ್ ವೇಯಲ್ಲಿ ಇಂಗ್ಲೀಷ್ ಕಲ್ತ್ಬಿಟ್ಟು ನಾನು ಡೆಫಿನೆಟ್ಲಿ ಐ ವಿಲ್ ರೈಟ್ ಗುಡ್ ಇಂಗ್ಲೀಷ್ ಅಂತಂದರೆ ಹ್ಯಾಟ್ಸ್ ಆಫ್. ಅಂಥವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಚಿಲ್ಡ್ರನ್. ಟುಮಾರೋ ಒನ್ ಮೋರ್ ಲೆಸನ್, ಸ್ಮಾಲ್ ಲೆಸನ್, ದಟ್ ಈಸ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್. ಇದಕ್ಕೆ ಏನು ಸ್ಟಡಿ ಮಾಡಬೇಕು ನೀವು ಅಂದರೆ, ಜೆರುಂಡ್ ಆ್ಯಂಡ್ ಪಾರ್ಟಿಸಿಪಲ್ 2 ಪಾಠನ ಸ್ಟಡಿ ಮಾಡಬೇಕು. ಆಫ್ಟರ್ ಆ್ಯಡ್ಜೆಕ್ಟಿವ್ ಮಾಡಿದ್ದೀನಿ, ಅದನ್ನು ಜೆರುಂಡ್ ಆ್ಯಂಡ್ ಪಾರ್ಟಿಸಿಪಲ್ 2 ಸಣ್ಣ ಲೆಸನ್ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದನ್ನು ನೋಟ್ಸನ್ನು ನೋಡಿಕೊಂಡು ಬನ್ನಿ, ಕೂತ್ಕೊಳ್ಳಿ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಚಿಲ್ಡ್ರನ್.